ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 32. ಅವಳು ಮಾಡಿದ್ದು ತಪ್ಪೇ ಅಲ್ವಾ? ಅತ್ತಿಗೆ ಆಫೀಸ್ಗೆ ಬಂದು ಅಣ್ಣನ ಕಾರನ್ನು ಸುಟ್ಟಿದ್ದು, ಅಣ್ಣನನ್ನು ಇಷ್ಟೊಂದು ಜನರ ಮುಂದೆ ಕೀಳಾಗಿ ಮಾತನಾಡಿದ್ದು ಎಲ್ಲವೂ ತಪ್ಪೇ. ಅಣ್ಣ ಏನನ್ನೇ ಮಾಡಿದರೂ ಒಂದು ಮಿತಿಯಲ್ಲೇ ಮಾಡ್ತಾರೆ. ಆದರೆ ಒಬ್ಬ ಹೆಣ್ಣಿನ ಮೇಲೆ ಕೈ ಮಾಡಿದ್ದು ತಪ್ಪೆ. ಅದರ ಬಗ್ಗೆ ನಾನು ಅಣ್ಣನ ಹತ್ತಿರ ಮಾತಾಡ್ತೀನಿ. ಆದರೆ ಅದಕ್ಕೋಸ್ಕರ ನೀವು ಹೀಗೆ ಮಾಡುವುದು ಸರಿಯಾ? ಬನ್ನಿ ಹೋಗೋಣ, ನನಗೆ ಹಸಿತಾ ಇದೆ. ನೀವು ಬಂದು ನನ್ನ ಜೊತೆ ಊಟ ಮಾಡಿ ಎಂದು ಅವನು ಹಠ ಹೇಳಿದಾಗ ಬೆಂಕಿಯಂತೆ ಕುದಿಯುವ ಅಣ್ಣನನ್ನು ಸಹ ನಿಭಾಯಿಸಬಹುದು. ಆದರೆ ಮಗುವಿನಂತಹ ಈ ತಮ್ಮನನ್ನು ಖಂಡಿತ ನಿಭಾಯಿಸಲು ಸಾಧ್ಯವಿಲ್ಲ. ಪ್ರೀತಿಯ ಸೈನ್ಯ ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳು ಸರಿ ಎಂದು ತಲೆಯನ್ನು ನಿಧಾನವಾಗಿ ಆಡಿಸಿದಳು. ವಿಕ್ರಮ್ ನಕ್ಕನು. ಇದೇ ನನ್ನ ಫ್ರೆಂಡ್, ಬನ್ನಿ ಎಂದು ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದನು. ಅವಳು ಒಳಗೆ ಪ್ರವೇಶಿಸಿದ ತಕ್ಷಣ ಅಥರ್ವ ತಲೆ ಎತ್ತಿ ನೋಡಿದನು. ಅವನ ಕಣ್ಣುಗಳಲ್ಲಿ ಕೋಪವಾಗಲಿ ಅಥವಾ ಕಿರಿಕಿರಿಯಾಗಲಿ ಇರಲಿಲ್ಲ. ಒಂದು ರೀತಿಯ ಶಾಂತಿ ಮತ್ತು ನೆಮ್ಮದಿ ಇತ್ತು. ಬಾ ನಕ್ಷತ್ರ ಎಂದು ಒಂದು ಮಾತು ಹೇಳಿದನು. ವಿಕ್ರಮ್ ಮತ್ತು ನಕ್ಷತ್ರ ಪಕ್ಕದಲ್ಲಿ ಕುಳಿತರು. ಅಥರ್ವ ಶಾಂತವಾಗಿ ಊಟ ಮಾಡಲು ಶುರು ಮಾಡಿದನು. ವಿಕ್ರಮ್ ಮಾತ್ರ ಉತ್ಸಾಹದಿಂದ ಮಾತನಾಡುತ್ತಿದ್ದನು. ಅತ್ತಿಗೆ, ನಿಮಗೆ ಒಂದು ವಿಷಯ ಗೊತ್ತಾ? ನಾನು ಇವತ್ತು ಫ್ಯಾಕ್ಟರಿಯಲ್ಲಿ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿದೆ ಗೊತ್ತಾ? ಎಲ್ಲರೂ 18% ಬೋನಸ್ ಸಾಲದು ಅಂತ ಕಿರುಚಾಡ್ತಾ ಇದ್ರು. ಆದರೆ ನಾನು ಏನು ಹೇಳಿದೆ ಗೊತ್ತಾ? ನಿಮಗೆ 15% ಅಷ್ಟೇ ಬೋನಸ್ ಅಂತ ಹೇಳಿದೆ. ತಕ್ಷಣ ಎಲ್ಲರೂ ಶಾಕ್ ಆಗಿಬಿಟ್ರು ಎಂದು ವಿಕ್ರಮ್ ಉತ್ಸಾಹದಿಂದ ಹೇಳಿದನು. ನಕ್ಷತ್ರಗೆ ನಗು ಬಂದಿತು. ಅಥರ್ವ ಲೇಸಾಗಿ ನಕ್ಕನು. ಹೇ, ನೀನು ಹೇಳಿದ್ದರಲ್ಲಿ ಯಾವುದೇ ತಪ್ಪಿಲ್ಲ. ಕಳೆದ ವರ್ಷಕ್ಕಿಂತ ಈ ಬಾರಿ ಟರ್ನ್ ಓವರ್ ಕಡಿಮೆಯೇ ಇದೆ. ಆದರೆ ಕಾರ್ಮಿಕರು ನಮ್ಮನ್ನು ನಂಬಿಕೊಂಡಿರುವುದರಿಂದ ಅವರಿಗೆ ಬೋನಸ್ ನೀಡಲೇಬೇಕು ಎಂದನು ಅಥರ್ವ. ಆದರೆ ಅವರು ಜಗಳ ಮಾಡಿದ್ದು ಲಾಭದ ಬಗ್ಗೆ ಅಲ್ಲ ಅಣ್ಣ. ಆ ವಕೀಲ ಆದಿಶೇಷನ ಜನರು ಇವರನ್ನು ಎತ್ತಿ ಕಟ್ಟಿದ್ದಾರೆ. ಅವರೇ ಬೋನಸ್ ಕಡಿಮೆಯಾಗಿದೆ ಎಂದು ಹೇಳುವಂತೆ ಮಾಡಿದ್ದಾರೆ. ಅವರೆಲ್ಲರನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಫ್ಯಾಕ್ಟರಿ ಈಗ ನಾರ್ಮಲ್ ಆಗಿ ನಡೀತಿದೆ ಎಂದನು ವಿಕ್ರಮ್. ಅಥರ್ವ ತನ್ನ ತಮ್ಮನ ಕೈ ಹಿಡಿದು ನಿಧಾನವಾಗಿ ಒತ್ತಿದನು. ಐ ಲವ್ ಯು ಎಂದು ಕಣ್ಣು ತುಂಬಿಕೊಂಡು ಹೇಳಿದನು ಅಥರ್ವ. ತನ್ನ ತಮ್ಮನ ಸಾಮರ್ಥ್ಯವನ್ನು ನೆನೆದು ಅವನಿಗೆ ರೋಮಾಂಚನಗೊಂಡಿತು. ಊಟ ಮಾಡಿ ಅಣ್ಣ, ಅದೆಲ್ಲ ನಿಮ್ಮ ನಂಬಿಕೆಯಿಂದಲೇ ನಡೆದಿದ್ದು ಎಂದು ನಗುತ್ತಾ ಹೇಳಿದನು ವಿಕ್ರಮ್. ಮಧ್ಯಾಹ್ನದ ಊಟ ಮುಗಿದ ನಂತರ ವಿಕ್ರಮ್ ಹೊರಟು ಹೋದನು. ಬಾಗಿಲವರೆಗೂ ಹೋದ ನಕ್ಷತ್ರಳನ್ನು, ನಕ್ಷತ್ರ, ನಿನ್ನ ಹತ್ತಿರ ಮಾತನಾಡಬೇಕು, ಇಲ್ಲಿ ಬಾ ಎಂದು ಕರೆದನು. ಅವಳು ಹಿಂಜರಿಕೆಯಿಂದ ಅವನ ಮುಂದೆ ಬಂದು ನಿಂತಳು. ನನ್ನ ಮೇಲೆ ನಿನಗಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಂತ ನನಗೆ ಗೊತ್ತು. ಆದರೆ ಒಂದು ವಿಷಯ ತಿಳ್ಕೊ, ನಾನು ಇವತ್ತು ಅವಳ ಮೇಲೆ ಕೈ ಮಾಡಿದ್ದು ತಪ್ಪೆ. ಆದರೆ ಅವಳು ಆಡಿದ ಮಾತುಗಳು ನನ್ನ ತಾಳ್ಮೆಯನ್ನು ತುಂಬ ಪರೀಕ್ಷಿಸಿದವು. ಅದಕ್ಕೆ ನೀನು ಯಾಕೆ ಕೋಪ ಮಾಡ್ಕೊಳ್ತಾ ಇದೀಯಾ? ಆಫೀಸ್ನಲ್ಲಿ ಬರೀ PA, ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳುತ್ತಾ ಒಬ್ಬ ಹೆಂಡತಿಗೆ ಇರುವ ಹಕ್ಕಿನಿಂದ, ಪ್ರೀತಿಯಿಂದ ನೀನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದೀಯಾ ಎಂದು ಅವನು ಅವಳ ಕಣ್ಣುಗಳನ್ನು ದಿಟ್ಟಿಸಿ ಕೇಳಿದನು. ಅವನ ಕಣ್ಣುಗಳನ್ನು ನೇರವಾಗಿ ಎದುರಿಸುವ ಧೈರ್ಯ ಅವಳಲ್ಲಿ ಇರಲಿಲ್ಲ. ಆದ್ದರಿಂದ ಅವಳು ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳು. ಏಕೆ ಸುಮ್ಮನಿದ್ದೀಯಾ? ಉತ್ತರ ಹೇಳು ಎಂದನು. ಅವಳ ಉಸಿರು ತನ್ನ ಉಸಿರಿನಲ್ಲಿ ಬೆರೆಯುವಷ್ಟು ಹತ್ತಿರ ಮುಖ ತಂದು ತಕ್ಷಣ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ನಿಂತವಳು, ಅದು ನಾನು ನಿಮ್ಮ PA ಸರ್. ನೀವು ಟೆನ್ಷನ್ನಲ್ಲಿದ್ದರೆ ಅದು ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ, ಅದಕ್ಕೋಸ್ಕರನೇ ಎಂದು ಸಬೂಬು ಹೇಳಿದಳು. ನೆಪ ಹೇಳಬೇಡ ನಕ್ಷತ್ರ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನನಗೆ ನಿನ್ನ ಮೇಲೆ ಪ್ರೀತಿ ಇರಲಿಲ್ಲ. ಪ್ರೀತಿ ಇರಲಿ ಇಲ್ಲದಿರಲಿ, ಒಂದು ಸಮಸ್ಯೆ ಅಂತ ಬಂದರೆ ನನ್ನ ಪಕ್ಕದಲ್ಲಿರುವವಳನ್ನು ನಾನು ರಕ್ಷಿಸುತ್ತೇನೆ. ನೀನು ಇವತ್ತು ಮಾಯಾ ಕೈಯಿಂದ ಏಟು ತಿನ್ನದಂತೆ ಕಾಪಾಡಿದೆ, ಅದಕ್ಕಾಗಿಯೇ ಆ ಡ್ರಾಮಾ. ಆದರೆ ಎಲ್ಲರ ಮುಂದೆ ನಿನ್ನನ್ನು ನನ್ನ ಹೆಂಡತಿ ಅಂತ ಹೇಳಿಕೊಳ್ಳಲು ನನಗೆ ಯಾವುದೇ
ಮುಜುಗರವಿಲ್ಲ. ನಿನ್ನನ್ನು ಕಾಂಟ್ರಾಕ್ಟ್ ಪ್ರೇಯಸಿಯಾಗಿ ಇಟ್ಟುಕೊಳ್ಳುವ ಬದಲು ಹೆಂಡತಿಯಾಗಿ ಇಟ್ಟುಕೊಳ್ಳಬಹುದು ಎಂದು ಅವನು ಸಾಮಾನ್ಯವಾಗಿ ಹೇಳಿದಾಗ ಅವಳು ಆಘಾತದಿಂದ ಹೆಪ್ಪುಗಟ್ಟಿ ಹೋದಳು. ಏನು ಹೇಳ್ತಿದ್ದೀರಾ ಸರ್ ಎಂದು ಕಣ್ಣು ಬಿಟ್ಟು ಕೇಳಿದಳು. ಹೌದು, ನಾಳೆ ಬಾ, ವಕೀಲರ ಹತ್ತಿರ ಹೇಳಿ ನಿನಗೂ ನನಗೂ ಇರೋ ಕಾಂಟ್ರಾಕ್ಟ್ ಪ್ರೇಯಸಿ ಒಪ್ಪಂದವನ್ನು ಮದುವೆ ಒಪ್ಪಂದವಾಗಿ ಬದಲಾಯಿಸಲು ಹೇಳ್ತೀನಿ. ಇವತ್ತು ಅವಳು ಕಾರು ಸುಟ್ಟಿದ್ದು ನನಗೆ ಸಮಸ್ಯೆಯಲ್ಲ. ಆ ಯಾಮಿನಿ ನನ್ನ ಬಗ್ಗೆ ಕೀಳಾಗಿ ಹೇಳಿ ಇಟ್ಟಿದ್ದಾಳೆ. ಅಂದು ಮಂಟಪದಲ್ಲಿ ಸಾವಿರಾರು ಜನರ ಮಧ್ಯೆ ನನ್ನನ್ನು ಗಂಡಸುತನ ಇಲ್ಲದವನು ಎಂದು ಹೇಳಿ ಕಾಲ ಕಸದಂತೆ ಎಸೆದು ಹೋದಳು. 2 ವರ್ಷ ಸುಮ್ಮನೆ ಬಿಟ್ಟಿದ್ದೆ. ಆದರೆ ಇಷ್ಟೆಲ್ಲ ಆದ ಮೇಲೆ ನಾನು ಸುಮ್ಮನಿರಲು ಬಯಸುವುದಿಲ್ಲ. ನಾಳೆ ನಾನು ಅವಳಿಗೆ ಒಂದು ಪಾಠ ಕಲಿಸುತ್ತೇನೆ. ಅವಳಿಂದಲೇ ಆ ಮಾಯಾ ಬಂದು ನನ್ನನ್ನು ಕೀಳಾಗಿ ನಡೆಸಿಕೊಂಡಿದ್ದು ಸಹಿಸಿಕೊಂಡೆ. ಆದರೆ ನೀನು ನನಗೆ ಎಷ್ಟು ಪ್ರಮುಖ ಎಂದವನು ತಾನು ಭಾವುಕನಾಗಿ ಏನೇನೋ ಮಾತನಾಡುತ್ತಿರುವುದನ್ನು ಅರಿತು ಇನ್ನೂ ಹೆಚ್ಚು ಮಾತನಾಡದೆ ನಿಧಾನವಾಗಿ ಅವಳು ನನ್ನ ಪೆಯ ಮೇಲೆ ಕೈ ಮಾಡಲು ನೋಡಿದಳು. ಅದಕ್ಕೆ ಅವಳ ಕೈ ಮುರಿದೆ. ಆದರೆ ಅವಳು ನಿನ್ನನ್ನು ಹತ್ತಿರ ಬಂದಿದ್ದು ಎಷ್ಟು ತಪ್ಪು ಅಂತ ಅವಳಿಗೆ ಅರ್ಥ ಮಾಡಿಸಬೇಕು. ನಿನ್ನನ್ನು ನೋಡಿದ ತಕ್ಷಣ ಅವಳು ಭಯದಿಂದ ದೂರ ನಿಲ್ಲಬೇಕು. ವರ್ಮನ್ ಗ್ರೂಪ್ ಆಫ್ ಕಂಪನಿ CEO ಹೆಂಡತಿ ನೀನು. ನಿನ್ನ ಹಿಂದೆ ಈ ಅಥರ್ವನ ಶಕ್ತಿ ಇದೆ ಅಂತ ಅವಳಿಗೆ ತಿಳಿಯಬೇಕು ಎಂದ ಅವನ ಧ್ವನಿಯಲ್ಲಿ ಒಂದು ದೃಢತೆ ಇತ್ತು. ಆದರೆ ನಕ್ಷತ್ರಗೆ ಗೊತ್ತಿರಲಿಲ್ಲ ತನ್ನ ಪ್ರೇಯಸಿಯನ್ನು ಯಾರೋ ಒಬ್ಬರು ಅವಮಾನಿಸಿದ್ದಕ್ಕೆ ಬಂದ ಆಕ್ರೋಶ ಇದಲ್ಲ ಎಂದು. ಬೇಡ ಸರ್, ನನಗೆ ಇದರಲ್ಲಿ ಇಷ್ಟವಿಲ್ಲ. ನೀವು ಯಾಕೆ ನನ್ನ ಜೀವನದ ಜೊತೆ ಆಟವಾಡಲು ನೋಡ್ತಿದ್ದೀರಾ? ನಾನು ಒಬ್ಬ ಮಧ್ಯಮ ವರ್ಗದ ಹುಡುಗಿ. ದಯವಿಟ್ಟು ಈ ಐಷಾರಾಮಿ ಜೀವನವನ್ನೆಲ್ಲ ನನಗೆ ಬೇಡ ಎಂದು ಅವಳು ಕಣ್ಣೀರಿಟ್ಟಳು. ನಾನು ಆಟವಾಡಲು ಬಂದಿಲ್ಲ ನಕ್ಷತ್ರ, ಇದು ನನ್ನ ಕೋಪ. ಪ್ರೇಯಸಿಗೂ ಹೆಂಡತಿಗೂ ಮಧ್ಯೆ ತುಂಬ ವ್ಯತ್ಯಾಸವಿದೆ. ಬೆಳಿಗ್ಗೆ ದೊಡ್ಡಪ್ಪ ಮಾತನಾಡಿದ್ದರಿಂದ ಅರ್ಥ ಮಾಡಿಕೊಂಡೆ. ಈ ವಿಷಯ ಅಮ್ಮನಿಗೆ ಗೊತ್ತಾದರೆ ನಾನು ಮದುವೆ ಮಾಡಿಕೊಳ್ಳದೆ ನಿನ್ನನ್ನು ನನ್ನ ಜೊತೆ ಇರಿಸಿಕೊಂಡಿದ್ದಕ್ಕೆ ತುಂಬ ಬೇಸರ ಪಟ್ಟುಕೊಳ್ತಾರೆ. ಅದಕ್ಕೋಸ್ಕರ ನಾನು ಇನ್ಮೇಲೆ ನಿನ್ನನ್ನು ಒಂದು ಕಾಂಟ್ರಾಕ್ಟ್ ಒಳಗೆ ಇಡಲು ಬಯಸುವುದಿಲ್ಲ. ನನ್ನ ಹೆಂಡತಿಯಾಗಿ ಇರು. ಅದೇ ಈ ಪರಿಸ್ಥಿತಿಗೆ ಸರಿಯಾದ ನಿರ್ಧಾರ ಎಂದಾಗ ನಕ್ಷತ್ರಗೆ ದೇಹ ನಡುಗಿತು. ಆದರೆ ನೀವು ಯಾಮಿನಿಯನ್ನು ನೆನೆಸಿಕೊಂಡು ತಾನೇ ಎಲ್ಲ ಕೋಪವನ್ನು ನನ್ನ ಮೇಲೆ ತೋರಿಸ್ತಾ ಇದ್ದೀರಾ? ಅವಳನ್ನು ಸೇಡು ತೀರಿಸಿಕೊಳ್ಳಲು ತಾನೇ ನನ್ನನ್ನು ಮದುವೆಯಾಗಲು ನೋಡ್ತಾ ಇದ್ದೀರಾ ಎಂದು ಅವಳು ಧೈರ್ಯದಿಂದ ಕೇಳಿದಳು. ಅವನ ಕಣ್ಣುಗಳು ಕೆಂಪಾದವು. ಅದಕ್ಕೆ ಉತ್ತರ ಹೇಳಲು ನಾನು ಬದ್ಧನಾಗಿಲ್ಲ ನಕ್ಷತ್ರ. ನೀನು ನನ್ನ ಹೆಂಡತಿ ಅಷ್ಟೇ ಈಗ ಮುಖ್ಯ. ನೀನು ಒಪ್ಪದಿದ್ದರೆ ನಿನ್ನ ಅಮ್ಮನನ್ನು ಇಟ್ಟುಕೊಂಡು ಬೆದರಿಸಿ ನಿನ್ನ ಸಮ್ಮತಿ ಇಲ್ಲದಿದ್ದರೂ ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ನಿರ್ಧಾರ ನಿನ್ನ ಕೈಯಲ್ಲಿದೆ. ನಿನ್ನ ಕುಟುಂಬ ನೆಮ್ಮದಿಯಾಗಿ ಇರಬೇಕಾ ಅಥವಾ ನೀನು ನನ್ನ ಕೋಪಕ್ಕೆ ಬಲಿಯಾಗಬೇಕಾ ಎಂದಾಗ ನಕ್ಷತ್ರ ಕಣ್ಣುಗಳಲ್ಲಿ ಭಯ ಮೂಡಿತು. ಆದರೆ ಅಥರ್ವನಿಗೆ ಇದ್ದ ಭಯ ನಕ್ಷತ್ರಳನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು ಎಂಬುದು. ಅವಳನ್ನು ತನಗಾಗಿ ತನ್ನ ಸಂಬಂಧಿಕರ ಮುಂದೆ ಹೆಂಡತಿಯಾಗಿ ಸ್ವೀಕರಿಸಲು ಅವನು ದೃಢವಾಗಿದ್ದನು. ಅಥರ್ವ ಎಷ್ಟೇ ಬೆದರಿಸಿದರೂ ನಕ್ಷತ್ರಳ ಮನಸ್ಸು ಒಪ್ಪಲಿಲ್ಲ. ಸರ್, ನೀವು ನಮಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಿ. ಅದಕ್ಕೆ ಪ್ರತಿಯಾಗಿ ನಟಿಸೋಣ ಅಂತಲೇ ನಿರ್ಧರಿಸಿದ್ದೆ. ಆದರೆ ಈಗ ನೀವು ಹೇಳುವುದನ್ನು ನೋಡಿದರೆ ನನಗೆ ತುಂಬ ಭಯವಾಗುತ್ತಿದೆ. ಮದುವೆ ಅನ್ನೋದು ಸುಮ್ಮನೆ ಒಂದು ಸಹಿಯಲ್ಲಿ ಶುರುವಾಗಿ ಒಂದು ಸಹಿಯಲ್ಲಿ ಮುಗಿಯುವಂಥದ್ದಲ್ಲ. ಇಬ್ಬರ ಮನಸ್ಸು ಸೇರಿ ದೇವರು ಹಾಕುವ ಗಂಟು, ಕಾಲಕ್ಕೂ ನಿಲ್ಲುವ ಬಂಧ. ಸುಳ್ಳಾಗಿ ನನ್ನಿಂದ ನಟಿಸಲು ಸಾಧ್ಯವಿಲ್ಲ. ಬೇಕಾದರೆ ನಿಮ್ಮ ಮನೆಯವರ ಮುಂದೆಲ್ಲ ನಾನು ನಿಮ್ಮನ್ನು ಬ್ರೇಕಪ್ ಮಾಡಿದ ಹಾಗೆ ಮಾಡಿ ಹೊರಟು ಹೋಗುತ್ತೇನೆ. ಆಮೇಲೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯಾಗಿ ನಿಮ್ಮ ಅಮ್ಮನಿಗೆ ಮೋಸ ಮಾಡದೆ ಪ್ರಾಮಾಣಿಕವಾಗಿರಿ ಎಂದು ಹೇಳಿದ ಮರುಕ್ಷಣ ಆಕ್ರೋಶದಿಂದ ಟೇಬಲ್ ಮೇಲೆ ಕೈಯಿಟ್ಟು ಗುದ್ದಿದವನು, ನನಗೆ ಕ್ಲಾಸ್ ತೆಗೆದುಕೊಳ್ಳುವ ಕೆಲಸ ಇಟ್ಟುಕೊಳ್ಳಬೇಡ ನಕ್ಷತ್ರ. ನಾನು ಹೇಳಿದ್ದೇ ಅಂತಿಮ ನಿರ್ಧಾರ. 1 ವಾರದೊಳಗೆ ರಿಜಿಸ್ಟರ್ ಮದುವೆ ಆಗಲಿದೆ. ಇದು ನನ್ನ ಇಮೇಜ್, ನನ್ನ ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯ. ನಾನು ನಿನ್ನನ್ನು ಹೆಂಡತಿ ಎಂದು ಘೋಷಿಸಿದರೆ ಅದು ಆ ಯಾಮಿನಿ ಎಲ್ಲರಿಗೂ ಚಪ್ಪಲಿಯಿಂದ ಹೊಡೆದ ಹಾಗೆ ಇರುತ್ತದೆ. ನೀನು ಒಪ್ಪಿಕೊಳ್ಳದಿದ್ದರೆ ನಿನ್ನ ಕುಟುಂಬದ ನೆಮ್ಮದಿಗೆ ನಾನು ಗ್ಯಾರಂಟಿ ಕೊಡಲಾರೆ ಅಂದಾಗ ನಕ್ಷತ್ರಳ ಕಣ್ಣುಗಳಲ್ಲಿ ನೀರು ಬರಲಾರಂಭಿಸಿತು.
ನೀವು ನನ್ನ ಜೀವನವನ್ನು ಏಕೆ ಹಾಳು ಮಾಡಲು ನೋಡುತ್ತಿದ್ದೀರಿ? ನಿಮ್ಮ ಅಮ್ಮನಿಗೆ 1 ವರ್ಷ ಆಗಬೇಕು ಎಂದು ಹೇಳಿದ್ದೀರಿ. ಜಾತಕದ ಸಮಸ್ಯೆ ಅಂತ ಸುಳ್ಳು ಹೇಳಿದ್ದೀರಿ. ಈಗ ದಿಢೀರನೆ ಮದುವೆ ಅಂದರೆ ಅವರು ಏನಂದುಕೊಳ್ಳುತ್ತಾರೆ? ನನ್ನ ಜಾತಕದ ಬಗ್ಗೆ ಸುಳ್ಳು ಹೇಳಿದ್ದು ಗೊತ್ತಾದರೆ ಅವರ ಮನಸ್ಸಿಗೆ ಎಷ್ಟು ಕಷ್ಟವಾಗುತ್ತದೆ. ನಾನು ನಿಮಗೆ ಕಾಂಟ್ರಾಕ್ಟ್ ಪ್ರೇಯಸಿಯಾಗಿರುವುದು ನನ್ನ ಅಮ್ಮನಿಗಾಗಿ, ನನ್ನ ಕುಟುಂಬಕ್ಕಾಗಿ ಅಷ್ಟೇ. ಇದಕ್ಕಿಂತ ಹೆಚ್ಚು ನಾನು ಏನೂ ಮಾಡಲಾರೆ ಅಂದಾಗ 1 ನಿಮಿಷ ಯೋಚಿಸಿದವನು, ಅದರ ಬಗ್ಗೆ ನೀನು ಚಿಂತಿಸಬೇಡ ನಕ್ಷತ್ರ. ಜಾತಕದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಅಮ್ಮನಿಗೆ ಹೇಳುತ್ತೇನೆ. ಅದಕ್ಕಾಗಿಯೇ ನಾನು ಇಷ್ಟು ದಿನ ಕಾಯುತ್ತಿದ್ದೆ ಅಂತ ಹೇಳಿ ನಿಭಾಯಿಸುತ್ತೇನೆ. ಈ ಪ್ರಪಂಚದಲ್ಲಿ ಹಣ ಮಾಡದ ಕೆಲಸವಿಲ್ಲ ನಕ್ಷತ್ರ. ಒಬ್ಬ ಜ್ಯೋತಿಷಿಯನ್ನು ಕರೆದುಕೊಂಡು ಬಂದು ನನ್ನ ಅಮ್ಮನ ಮನಸ್ಸನ್ನು ಬದಲಾಯಿಸಲು ನನಗೆ 5 ನಿಮಿಷ ಕೂಡ ಬೇಕಾಗಿಲ್ಲ ಎಂದನು. ಅವನು ತಕ್ಷಣವೇ ಪ್ರಸಿದ್ಧ ಜ್ಯೋತಿಷಿಯಾದ ಚಂದ್ರಶೇಖರ್ ಅವರನ್ನು ಸಂಪರ್ಕಿಸಿ ಅವಳ ಮುಂದೆಯೇ ಕೆಲವು ವಿವರಗಳನ್ನು ಮಾತನಾಡಿ ಆಗಲೇ ಅವರ ಬ್ಯಾಂಕ್ ಅಕೌಂಟ್ಗೆ ಗಣನೀಯ ಮೊತ್ತವನ್ನು ಟ್ರಾನ್ಸ್ಫರ್ ಮಾಡಿದನು ಅಥರ್ವ. ನಕ್ಷತ್ರಗೆ ಅವನ ಮೇಲೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತಲೇ ಹೋಯಿತು. ನಕ್ಷತ್ರಾಳ ಅವಳ ಮನಸ್ಸಿನ ಮಾತು, ಹಣವಿದ್ದರೆ ಏನು ಬೇಕಾದರೂ ಮಾಡಬಹುದಾ? ಅವರ ಅಮ್ಮನಿಗೆ ಸುಳ್ಳು ಹೇಳಿದ. ಈಗ ಅದನ್ನು ನಿಭಾಯಿಸಲು ಇನ್ನೊಬ್ಬ ಜ್ಯೋತಿಷಿಯನ್ನು ಇಟ್ಕೊಂಡು ಮೋಸ ಮಾಡಲು ನೋಡುತ್ತಿದ್ದಾನೆ. ನಿಜವಾಗಿ ಪ್ರೀತಿಸುವವರನ್ನು ಮೋಸ ಮಾಡುವ ಯಾರೂ ಕೂಡ ಒಳ್ಳೆಯವರಾಗಲು ಸಾಧ್ಯವೇ ಇಲ್ಲ. ಈ ಅಥರ್ವ 100% ಬಿಸ್ನೆಸ್ ಮ್ಯಾನ್ ಎಂದು ಒಳಗೊಳಗೆ ಗೊಣಗಿಕೊಂಡವಳಿಗೆ ಜೋರಾಗಿ ಮಾತನಾಡುವ ಧೈರ್ಯವಿರಲಿಲ್ಲ. ಮೌನವಾಗಿ ಅವಳು ತನ್ನ ಕೋಣೆಗೆ ಹೊರಟು ಹೋದಳು. ಇತ್ತ ಆಫೀಸ್ಗೆ ಹೋಗದೆ ಮನೆಗೆ ಹೋದ ಮಾಯಾ ಯಾರಿಗೂ ತನ್ನ ಮುಖವನ್ನು ತೋರಿಸದೆ ಕೋಣೆಯೊಳಗೆ ಸೇರಿಕೊಂಡಳು. ಸಂಜೆಯವರೆಗೂ ಹೊರಗೆ ಬರಲೇ ಇಲ್ಲ. ಅಮ್ಮ ಹಲವು ಬಾರಿ ಕರೆದರೂ ತನ್ನ ಕೆಲಸದಲ್ಲಿ ಬ್ಯುಸಿ ಇರುವುದಾಗಿ ಹೇಳಿಬಿಟ್ಟಳು. ಆದರೆ ಅಥರ್ವ ಹೊಡೆದಿದ್ದರಿಂದ ಅವಳ ಕಣ್ಣುಗಳೆರಡೂ ಕೆಂಪಾಗಿದ್ದವು. ಆ ಮುಖವನ್ನು ಹೊರಗೆ ತೋರಿಸಲು ಅವಳು ಇಷ್ಟಪಡಲಿಲ್ಲ. ಯಾಮಿನಿ ಒಂದೆಡೆ ನೋವಿನಿಂದಲೇ ಮಲಗಿದ್ದಳು. ಅವಳ ಭಯ ಈಗ ಹೆಚ್ಚಾಗುತ್ತಲೇ ಇತ್ತು. ಮಾಯಾ ಏನಾದರೂ ಅವನ ಜೊತೆ ಜಗಳವಾಡಿದರೆ ಮತ್ತೆ ನನ್ನ ಹತ್ತಿರ ಬಂದು ಸಮಸ್ಯೆ ಮಾಡುತ್ತಾನಲ್ಲ. ದೇವರೇ, ನನ್ನ ಜೀವನವನ್ನು ಯಾಕೆ ಪರೀಕ್ಷಿಸುತ್ತಿದ್ದೀಯಾ? ಅವನ ಹತ್ತಿರ ಸಿಕ್ಕಿಬಿದ್ದು ಪ್ರತಿದಿನ ನಾನು ಮರಣ ಯಾತನೆ ಅನುಭವಿಸುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕಾಪಾಡು, ನನ್ನನ್ನು ಈ ನರಕದಿಂದ ಕಾಪಾಡು ಎಂದು ಬೇಡಿಕೊಳ್ಳುತ್ತಾ ಮಲಗಿದ್ದಳು. ಅದೇ ವೇಳೆಯಲ್ಲಿ ಇಂದು ನಡೆದ ಹಲವು ಘಟನೆಗಳು ಮನಸ್ಸಿನಲ್ಲಿ ಆಳವಾದ ಪರಿಣಾಮ ಬೀರಲು ಪೂರ್ತಿ ನಶೆಯಲ್ಲಿ ಕಾರಿನಲ್ಲಿ ಬರುತ್ತಿದ್ದನು ವಿಷ್ಣು. ತನ್ನ ಪ್ರಾಣದ ಮೇಲೆ ಕಾಳಜಿ ಇದ್ದುದರಿಂದ ಇಂದು ಡ್ರೈವರ್ಗೆ ಕಾರ್ ಓಡಿಸಲು ಹೇಳಿ ಬರುತ್ತಿದ್ದನು. ಅಥರ್ವ, ನಕ್ಷತ್ರ, ವಿಕ್ರಮ್ ಮೂವರು ಆಫೀಸ್ ಬಿಟ್ಟು ಹೊರಬಂದರು. ಆಲ್ವಿನ್, ಗುಣಾಲ್ ಇಬ್ಬರು ತಮ್ಮ ಭದ್ರತಾ ಸಿಬ್ಬಂದಿಗೆ ಹಲವು ಸೂಚನೆಗಳನ್ನು ಮತ್ತು ಸಲಹೆಗಳನ್ನು ನೀಡುತ್ತಿದ್ದರು. ಇಂದು ಅಥರ್ವನ ಕಾರಿಗೆ ಒಬ್ಬ ಮಹಿಳೆ ಬೆಂಕಿ ಹಚ್ಚಿಬಿಟ್ಟಳು ಎಂಬ ವಿಷಯವನ್ನು ಕೇಳಿ ಕಾರ್ತಿಕ್ ಉಸಿರು ಬಿಡದೆ ಅಲ್ಲೇ ನಿಂತಿದ್ದನು. ಅಥರ್ವನ ಕಾರು ಇಲ್ಲದಿದ್ದರಿಂದ ವಿಕ್ರಮ್ ಫ್ಯಾಕ್ಟರಿಗೆ ಹೋಗಿ ಬಂದಿದ್ದ. ವಿಕ್ರಮ್ನ ಬಿಳಿ ಬಣ್ಣದ ರೋಲ್ಸ್ ರಾಯ್ಸ್ ಕಾರಿನ ಹಿಂಬದಿಯ ಸೀಟಿನಲ್ಲಿ ಅಥರ್ವ ಹತ್ತಿದನು. ಅದನ್ನು ನೋಡಿದ ಆಲ್ವಿನ್ ಡ್ರೈವರ್ ಸೀಟಿನಲ್ಲಿ ಕುಳಿತನು. ವಿಕ್ರಮ್ ಡ್ರೈವರ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಳ್ಳಲು ನಕ್ಷತ್ರಗೆ ಅಥರ್ವನ ಜೊತೆ ಪ್ರಯಾಣಿಸುವುದು ಸಿಟ್ಟನ್ನೇ ತರಿಸಿತು. ಇವನ ಹತ್ತಿರ ಇರುವ ಹಣಕ್ಕೆ ನಾವು ಗುಲಾಮರಾಗಿ ಮೂಳೆ ಇಲ್ಲದ ಹುಳದ ಹಾಗೆ ಆಗಿಬಿಟ್ಟೆವು. ಸ್ವಂತವಾಗಿ ಯೋಚಿಸಲು ಕೂಡ ಆಗುತ್ತಿಲ್ಲ. ಇವನಿಂದ ಯಾವಾಗ ಬಿಡುಗಡೆ ಸಿಗುತ್ತದೆಯೋ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಹೊರಗೆ ನಿಂತಿರಲು ನಕ್ಷತ್ರ ಹೊತ್ತಾಗುತ್ತಿದೆ, ಒಳಗೆ ಬಾ ಎಂದ ಅಥರ್ವನ ಧ್ವನಿಯಿಂದ ಎಚ್ಚೆತ್ತು ಒಂಥರ ಹಿಂಜರಿಕೆಯಿಂದ ಕಾರಿನೊಳಗೆ ಕುಳಿತಳು. ಎಂದಿನಂತೆ ಅವರಿಬ್ಬರ ನಡುವೆ ಸೀಟಿನಲ್ಲಿ ಅಂತರವಿತ್ತು. ಅವರು ಹೋದ ನಂತರ ಕಾರ್ತಿಕ್ ತನ್ನ ಬೈಕ್ನಲ್ಲಿ ಮನೆಗೆ ಹೊರಡಲು ಗುಣಾಲ್ ಮತ್ತು ಭದ್ರತಾ ಸಿಬ್ಬಂದಿ ಇವರ ಕಾರಿನ ಮುಂದೆ ಮತ್ತು ಹಿಂದೆ ಭದ್ರತೆಗಾಗಿ ಹೋಗುತ್ತಿದ್ದರು. ನಕ್ಷತ್ರಗೆ ಕಿರಿಕಿರಿಯಾಗುತ್ತಿತ್ತು. ಊರಲ್ಲಿ ಪ್ರಪಂಚದಲ್ಲಿ ಯಾರೂ ಕಾರಿನಲ್ಲಿ ಹೋಗುವುದಿಲ್ಲವೇ? ವಿಸ್ಮಯವೆಂಬಂತೆ ಅಣ್ಣ ತಮ್ಮ ಹೋಗುತ್ತಿದ್ದಾರೆ, ಇಷ್ಟೊಂದು ಭದ್ರತೆ ಇದೆಯಾಕೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಪ್ರಶ್ನೆಗೆ ಮರುಕ್ಷಣವೇ ಉತ್ತರ ಬಂತು. ನಕ್ಷತ್ರ, ನಿನ್ನೆ ಇಲ್ಲದ ಬದಲಾವಣೆ ಇವತ್ತು ಇದೆ. ಮುಂದೆ ಮತ್ತು ಹಿಂದೆ ನನ್ನ ಬಾಡಿಗಾರ್ಡ್ಸ್ ಬರುತ್ತಿದ್ದಾರೆ. ಅದು ಯಾಕೆ ಅಂತ ಗೊತ್ತಾ ನಿನಗೆ? ತಲೆ ಕೆಡುತ್ತಿದೆಯಾ ಎಂದು ಕೇಳಿದಾಗ ನಕ್ಷತ್ರ, ಏನೋ ಇವರ ನಡುವೆ ನಡೆಯುವುದೆಲ್ಲವನ್ನು ಮೆದುಳಿನೊಳಗೆ ನುಗ್ಗಿ ಕದಿಯುವ ಸರಿಯಾದ ಹ್ಯಾಕಿಂಗ್ ಕಿಲಾಡಿ
ಇರಬೇಕು ಎಂದು ಮನಸ್ಸಿನಲ್ಲಿಯೇ ಏನೋ ಬೈದುಕೊಳ್ಳುತ್ತಾ ನೋಡಲು ಇವತ್ತು ಕಾರು ಸುಟ್ಟು ಹೋದವಳು ಸಾಮಾನ್ಯವಾದವಳಲ್ಲ. ಪೆಟ್ಟು ತಿಂದು ಹೋಗಿದ್ದಾಳೆ, ಗಾಯಗೊಂಡ ಹಾವಿನ ಹಾಗೆ. ನಿನ್ನೆ ಸಂಜೆ ಡಿಕ್ಕಿ ಹೊಡೆದಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಕಾರ್ಖಾನೆಯಲ್ಲಿ ದೊಡ್ಡ ಸಮಸ್ಯೆ ಮಾಡಿದ್ದಾರೆ. ರಸ್ತೆಯಲ್ಲಿ ಒಂಟಿಯಾಗಿ ಹೋಗುವಾಗ ಏನು ಬೇಕಾದರೂ ಮಾಡುತ್ತಾರೆ. ಅದಕ್ಕಾಗಿ ಹೆದರಿಬಿಟ್ಟೆ ಎಂದುಕೊಳ್ಳಬೇಡ. ಈ ಕಾರಿನಲ್ಲಿ ನನ್ನ ಪ್ರಾಣಕ್ಕಿಂತ ಬೆಲೆ ಬಾಳುವ ಪ್ರಾಣ ಇದೆ. ನೀನಿದ್ದೀಯ, ನನ್ನ ತಮ್ಮ ಇದ್ದಾನೆ. ನಿಮ್ಮಿಬ್ಬರನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಎಂದು ಅಥರ್ವ ಹೇಳಿದಾಗ ವಿಕ್ರಮನ ಕಣ್ಣುಗಳು ಒದ್ದೆಯಾದವು. ಅಣ್ಣ ಎಂದು ತಿರುಗಲು, ಹೌದು, ಇದುವರೆಗೆ ಭದ್ರತೆಗೆ ನಾನು ಯಾರನ್ನು ಕರೆದುಕೊಂಡು ಹೋದದ್ದಿಲ್ಲ. ಒಂಟಿಯಾಗಿಯೇ ಹೋಗಿದ್ದೆ. ಆದರೆ ಇವತ್ತು ನೀನು ದೊಡ್ಡ ಸಮಸ್ಯೆಗೆ ತುಂಬ ಸಿಂಪಲ್ ಆಗಿ ದಾರಿ ಹುಡುಕಿಕೊಂಡು ಬಂದಿದ್ದೀಯ. ಆ ಆದಿಶೇಷನ್ ಸುಮ್ಮನಿರುವುದಿಲ್ಲ. ಅವನ ಕೆಲಸ ಶುರು ಮಾಡಿರುತ್ತಾನೆ. ನನ್ನ ಹತ್ತಿರ ಪೆಟ್ಟು ತಿಂದು ಹೋದವಳು ಅದಕ್ಕಿಂತ ದೊಡ್ಡ ಸೈಕೋ. ಅವನು ಸ್ವಲ್ಪ ಬುದ್ಧಿವಂತನಾಗಿದ್ದರೂ ಪರವಾಗಿಲ್ಲ, ಏನಾದರೂ ಸ್ಪಷ್ಟವಾಗಿ ಪ್ಲ್ಯಾನ್ ಮಾಡುತ್ತಾನೆ ಎಂದು ಹೇಳಬಹುದು. ಪರಮ ದಡ್ಡ. ಏನಾದರೂ ಒಂದೆರಡು ತಪ್ಪು ಮಾಡಿ ಬೇಡದ ಸಮಸ್ಯೆ ನಮಗೆ ಯಾಕೆ, ಅದಕ್ಕೆ ಅಷ್ಟೇ ಎಂದು ಅವನು ಹೇಳುತ್ತಾ ಹೋದಂತೆ ನಕ್ಷತ್ರಗೆ ಇನ್ನಷ್ಟು ಕೋಪವೇ ಬಂತು. ಆಶ್ಚರ್ಯವೆಂದರೆ ಇವರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರಂತೆ. ಅವನನ್ನು ಹೊರಗೆ ಬೈಯಲಾಗದವಳು ಒಳಗೊಳಗೆ ಬೈದುಕೊಂಡಳು. ಮನೆಗೆ ಹೋದ ತಕ್ಷಣ ಕಾರನ್ನು ನಿಲ್ಲಿಸಿ ಆಲ್ವಿನ್ ಮತ್ತು ಭದ್ರತಾ ಸಿಬ್ಬಂದಿ ಹೊರಟರು. ಮನೆಯಲ್ಲಿ ಯಾವಾಗಲೂ ಕೆಲಸದಲ್ಲಿರುವ ಭದ್ರತಾ ಸಿಬ್ಬಂದಿ ಅಲ್ಲಲ್ಲಿ ಕಪ್ಪು ಬಟ್ಟೆ ಧರಿಸಿ ಬಂದೂಕಿನೊಂದಿಗೆ ದೊಡ್ಡ ಕಾಂಪೌಂಡ್ ಗೋಡೆಯ ಸುತ್ತಲೂ ಭದ್ರತಾ ಕಾರ್ಯದಲ್ಲಿದ್ದರು. ಇವತ್ತು ಏನು, ಇವನ ಮನೆಗೆ ಕೂಡ ಇಷ್ಟೊಂದು ಭದ್ರತೆ? ಇವರಿಗೆ ಯಾಕೆ ಇಷ್ಟೊಂದು ಭದ್ರತೆ? ಹೌದಲ್ಲ, ಸಾಮಾನ್ಯವಾಗಿ ಒಂದು ಟೆಂಡರ್ ವಿಚಾರದಲ್ಲಿ ಬೇಡದೆ 2 ಮಹಡಿಯನ್ನು ಬಾಂಬ್ ಇಟ್ಟು ಸ್ಫೋಟಿಸಿದವನು ಇವತ್ತು ಇವನ ಕಾರನ್ನು ಸುಟ್ಟಿದ್ದಕ್ಕೆ ಅವಳ ಕೆನ್ನೆ ಕಂದಾಗುವಂತೆ ಹೊಡೆದು ಕಳುಹಿಸಿದ್ದಾನೆ. ಅವಳು ಏನಾದರೂ ಸೇಡಿ ತೀರಿಸಿಕೊಳ್ಳುವ ಪ್ಲ್ಯಾನ್ ಮಾಡುತ್ತಾಳೆ. ಇವನನ್ನು ಮದುವೆಯಾಗಬೇಕಿದ್ದ ಹುಡುಗಿಯನ್ನು ಆ ವಿಷ್ಣು ಮದುವೆಯಾಗಿದ್ದಾನೆ. ಸಂಬಂಧ ಇದೆಯೋ ಇಲ್ಲವೋ, ಆದರೆ ಒಬ್ಬ ಹುಡುಗಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಒಬ್ಬರಿಗೊಬ್ಬರು ಸೇಡಿ ತೀರಿಸಿಕೊಳ್ಳಲು ಹೊರಟಿದ್ದಾರೆ. ಸರಿಯಾದ ಹುಚ್ಚನಾಗಿರಬೇಕು. ಇವನ ಹತ್ತಿರ ಬಂದು ನಾನು ಪ್ರೇಯಸಿಯಾಗಿ ನಟಿಸುತ್ತಿದ್ದೇನಲ್ಲ ದೇವರೇ, ನಟಿಸಲು ಬಂದ ನನಗೆ ಈ ಪಾಡಾದರೆ ನಿಜವಾಗಿ ಇವನನ್ನು ಪ್ರೀತಿಸಿದರೆ ಅಷ್ಟೇ, ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಾರಿನಿಂದ ಕೆಳಗಿಳಿದಳು. ಈಗ ಒಂದು ಬಲವಾದ ಕೈ ಅವಳ ಭುಜದ ಮೇಲೆ ಬಿತ್ತು. ಅದು ಅಥರ್ವ ಎಂದು ಅರ್ಥವಾಯಿತು. ಸದ್ದಿಲ್ಲದೆ ಅವಳ ಸಮೀಪದಲ್ಲಿ ನಡೆದನು. ಸರ್, ಕೈಯನ್ನು ಮಾತ್ರ ತೆಗೆಯಿರಿ ಪ್ಲೀಸ್, ನಿಮ್ಮ ಪಕ್ಕದಲ್ಲೇ ನಾನು ಬರುತ್ತಿದ್ದೇನೆ ಎಂದು ನೆನಪಿಸಿದಳು. ಅದೆಲ್ಲ ಸಾಧ್ಯವಿಲ್ಲ ನಕ್ಷತ್ರ, ನೀನು ನನ್ನ ಹೆಂಡತಿ ಎಂದು ಹೇಳಲು, ಸರ್ ಪದೇ ಪದೇ ಅದನ್ನೇ ಹೇಳಬೇಡಿ, ನನಗೆ ಅದು ಸರಿ ಬರುವುದಿಲ್ಲ ಎಂದಾಗ, ಅದೇ ಇನ್ನೊಂದು ವಾರದಲ್ಲಿ ನಡೆಯಲಿಕ್ಕಿದೆಯಲ್ಲ, ಅದಕ್ಕೆ ಈಗಿನಿಂದಲೇ ಟ್ರೈನಿಂಗ್ ತಗೋ ಎಂದು ಹೇಳುತ್ತಲೇ ನಡೆಯಲು ವಿಕ್ರಮ್ ಇಬ್ಬರನ್ನು ನೋಡುತ್ತಾ ನಿಂತಿದ್ದನು. ನೋಡ್ರಪ್ಪ, ಅಣ್ಣ ತುಂಬ ಮುಂದುವರೆದು ಬಿಟ್ಟಿದ್ದಾನೆ. ಆದಷ್ಟು ಬೇಗ ನಮಗೊಂದು ಹುಡುಗಿಯನ್ನು ನೋಡಬೇಕು. ಆಗಲೇ ನಮ್ಮ ಮದುವೆ ನೆಪದಲ್ಲಿ ಅವರ ಮದುವೆ ಬೇಗ ನಡೆಯುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನೆಮ್ಮದಿಯಾಗಿದ್ದನು. ಆಮೇಲೆ ನಕ್ಷತ್ರ, ಸರ್ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ತಕ್ಷಣ ಮದುವೆ ಮಾಡಿಕೊಳ್ಳಬೇಕು ಎಂಬ ಅವಸರವಿಲ್ಲ. ಈ ಕಾರ್ತಿಕ ಮಾಸ ಬರುತ್ತಿದೆಯಲ್ಲ, ಸಾರಿ ಕೃತಿಕ ನಕ್ಷತ್ರ ಬರುತ್ತಿದೆಯಲ್ಲ, ಅಂದು ಹರಕೆ ತೀರಿಸಬೇಕಲ್ಲವೇ? ಅದೆಲ್ಲ ಮುಗಿದ ಮೇಲೆ ನಾವು ಇದರ ಬಗ್ಗೆ ಮಾತನಾಡಿಕೊಳ್ಳೋಣವೇ ಪ್ಲೀಸ್ ಎಂದು ಬೇಡಿಕೊಳ್ಳಲು, ಒಂದು ಕ್ಷಣ ನಿಂತು ಅವಳ ಮುಖವನ್ನು ನೋಡಿದವನು, ಓಕೆ ಬೇಬಿ, ನಿನಗಾಗಿ ಸ್ವಲ್ಪ ಟೈಮ್ ಕೊಡುತ್ತೇನೆ ಎಂದು ಕಣ್ಣು ಹೊಡೆದು ಅವಳೊಂದಿಗೆ ಒಳಗೆ ಹೋದನು. ಕುಟುಂಬದ ಸದಸ್ಯರೆಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಅವನ ಅಮ್ಮನನ್ನು ಹೊರತುಪಡಿಸಿ. ಯಾಶಿಕಾಳ ಮುಖ ಕಪ್ಪಿಟ್ಟಿತ್ತು. ಆದರೆ ಅಥರ್ವ ಅವರಾರನ್ನು ಲೆಕ್ಕಿಸದೆ ಅವಳನ್ನು ಎಳೆದುಕೊಂಡು ಮೇಲಂತಸ್ತಿಗೆ ಹೋದನು. ಆ ನಂತರ ಸಿಳ್ಳೆ ಹೊಡೆಯುತ್ತಾ ಬಂದ ವಿಕ್ರಮ್ ಅಲ್ಲಿ ಸೋಫಾದಲ್ಲಿ ಕುಳಿತಿದ್ದ ತಾತನನ್ನು ನೋಡಿ ಅವರ ಪಕ್ಕದಲ್ಲಿ ಕುಳಿತು ಭುಜದ ಮೇಲೆ ಕೈ ಹಾಕಿ ಎಂದಿನಂತೆ ಮುದ್ದಾಗಿ ಮಕ್ಕಳಂತೆ ಮಾತನಾಡತೊಡಗಿದನು. ಎಲ್ಲರೂ ಮಾತನಾಡುತ್ತಿದ್ದರು. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.